ಈ ಕ್ಷೇತ್ರದ ಮಹದೇಶ್ವರ ಸ್ವಾಮಿಯನ್ನ ಮನದಾಳದಲ್ಲಿ ಸ್ಮರಣೆಂದು ಆ ಭಗವಂತನಲ್ಲಿ ಸ್ಮರಣೆ ಮಾಡುತ್ತಾ ಶುಭಮುಹೂರ್ತ ಶ್ರೀ ಪಾರ್ವತಿ ಪರಮೇಶ್ವರಿ ಕೈಮೂರು ಕೇಳ್ಕೊಂತೀವಿ. ದಯಮಾಡಿ ಎಲ್ಲರೂ ಹಿಂದೆ ಇರಿ. ನಮ್ಮೆಲ್ಲರ ಸುದೈವ ಎಲ್ಲ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಸಮ್ಮುಖದಲ್ಲಿ 23 ಜೋಡಿಗಳು ಸಪ್ತಪದಿಯನ್ನ ಮುಂದೆ ದಾರಿ ಮಾಡಿಕೊಡ್ಬೇಡಿ. ಗಣ್ಯರನ್ನು ಹೊರತುಪಡಿಸಿ ಮಿಕ್ಕದಂತವರು ಹಿಂದೆ ಬನ್ನಿ. ವರ್ಷ ನಮ್ಮ ಜಾತ್ರೆಗೆ ನಿಜಕ್ಕೂ ಮಾಂಗಲ್ಯ ಧಾರಣೆ ಕೊಡ್ತಾ ಇದೆ. ಯಾಕಂದ್ರೆ ಕೋಟಿ ಕೊಡ್ತಾ ಇರುವಂತಹ ಖ್ಯಾತ ಚಿತ್ರನಟರಾದಂತಹ ಶ್ರೀಯುತ ಧನ್ವೀರ್ ಅವರಿಗೂ ಸಹ ನಮ್ಮ ದಯಮಾಡಿ ಎಲ್ಲರೂ ಪ್ಲೀಸ್ ಅವ್ರಿಗೆ ಕಾರ್ಯಕರ್ತ ಬಂಧುಗಳು ಸಹಕರಿಸಿ ಜಾಗ ಇದೆ ಸರ್. ಚೇರ್ ಮೇಲೆ ಕೂರಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ನಡೀಬೇಕಾಗಿದೆ. ಕಾರ್ಯಕರ್ತ ಬಂಧುಗಳು ದಯಮಾಡಿ ವೇದಿಕೆಯಿಂದ ಏನು ಬಿಟ್ಟು ದಿಕ್ಕನ್ನ ವೇದಿಕೆ ಬಿಟ್ಟು ಕೆಳಗಡೆ ಹಿಡಿಬೇಕು. ಸಾಕು ಅಧ್ಯಕ್ಷರು ಎಲ್ಲರೂ ಸುಲಲಿತವಾಗಿ ನಡೀಬೇಕು. ಹಾಗಾಗಿ ಬಂಧುಗಳೇ ನಿಮ್ಮ ಗಮನಕ್ಕೆ ಈಗ ಆಯ್ತಾ ಗುರು ಆಯ್ತಾ ಪ್ಲೀಸ್ ನಮ್ಮ ಕಾರ್ಯಕ್ರಮದ ಬಲಭಾಗದಲ್ಲಿ ಕುರ್ಚಿಗಳು ಸಾಕಷ್ಟು ಕುರ್ಚಿಗಳಿದೆ. ಬನ್ನಿ ಕೂರಿ ಇಲ್ಲಿ. ಈ ಭಾಗದ ಕುರ್ಚಿಗಳು ಹಾಕಿದ್ದೀವಿ, ಕೂರಿ ಇಲ್ಲಿ. ವೇದಿಕೆ ಹಾಗಾಗಿ ತಾವೆಲ್ಲ ಕೂರ್ಬೇಕು. ಹಿಂದೆ ಇರುವಂತವ್ರು ಮಲ್ಲಿಗೆರೆ ಗುರುಲಿಂಗಯ್ಯ ಮತ್ತೆ ಶಿವಕುಮಾರ್ ಸಣ್ಣ ಮಂಜುನಾಥ್. ನಮಸ್ಕಾರ. ಸರಳ ವಿವಾಹ ಅನ್ನೋದು ಒಂದು ಒಳ್ಳೆ ನಿರ್ಧಾರ. ಇವತ್ತು ಮದುವೆ ಆಗಿರೋ ಎಲ್ಲ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ, ಮುಂದಿನ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತೀವಿ. ಹಾಗೆ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಾನು 23 ಜೋಡಿಗಳು ಅಲ್ಲ ಸರ್, 23 ಜೋಡಿಗಳು ಸರಳ ವಿವಾಹ ಆಗ್ತಿದ್ದಾರೆ. ಯಾಕೆ ಅಂದ್ರೆ ನಮ್ಮ ಶಾಸಕರು ಕೂಡ ಸರಳವಾದವರು. ಯಾಕೆಂದ್ರೆ ಈ ತರದ ಒಂದು ಸರಳ ವ್ಯಕ್ತಿತ್ವದ ಶಾಸಕರನ್ನ ಪಡೆಯಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ಅವರ ನಡವಳಿಕೆ, ಅವರ ಕಾರ್ಯವೈಖರಿ ಇದು ಸರಳತೆ ಇರ್ಬೋದು, ಬಟ್ ಆದ್ರೆ ಹೃದಯವಂತಿಕೆಯಲ್ಲಿ ತುಂಬಾ ಶ್ರೀಮಂತಿಕೆ ಇದೆ. ಹಂಗಾಗಿ ಈಗ ಸಂಜೆ 3 ದಿನ 4 ದಿನ ಆಗುತ್ತೆ. ಅದ್ರಲ್ಲಿ ಬರೋರು ಒಂದು 500 ಜನ ಬಂದ್ರೆ 100 ಜನನು ಮನಸ್ಫೂರ್ತಿ ಹಾರಿಸಲ್ಲ. ಇನ್ನೊಂದು 400 ಜನ ಬೈಕಂಡೆ ಹೋಗೋದು, ಅದು ಸರಿ ಇರ್ಲಿಲ್ಲ ಇದು ಸರಿ ಇರ್ಲಿಲ್ಲ ಅಂತ. ಸೊ ಏನೇ ಖರ್ಚು ಮಾಡಿದ್ರು ಅದಾದ್ಮೇಲೆ ಒಂದು 5 ವರ್ಷ ಆದ್ಮೇಲೆ ಯೋಚನೆ ಮಾಡ್ತೀವಿ, ನಾವೇ ವಿಡಿಯೋ ನೋಡ್ಕೊಂಡು ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತ, ವೇಸ್ಟ್ ಆಯ್ತು ಅಂತ. ಸೊ ಹಂಗಾಗಿ ಆ ಥರದ ಆಡಂಬರ ಜೀವನ, ಹೆಂಗೆ ಮದುವೆ ಆಗ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು, ಹೆಂಗೆ ಮದುವೆ ಆದ್ಮೇಲೆ ಜೀವನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಇಲ್ಲಿ ಒಂದು 23 ಜೋಡಿಗಳು. ಯಾಕೆಂದ್ರೆ ಬೇಬಿ ಬೆಟ್ಟದ 24 ಜೋಡಿಗಳು
ಬೇಬಿ ಬೆಟ್ಟದ ಮಹದೇಶ್ವರನ ಆಶೀರ್ವಾದದೊಂದಿಗೆ, ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ, ಆಮೇಲೆ ನೂರಾರು ಮನಸ್ಸುಗಳು ಹರ್ಷ ಅಂತ ಒಳ್ಳೆ ಮನಸ್ಸುಗಳಿರ ಅವ್ರ ಸಮ್ಮುಖದಲ್ಲಿ ಮದುವೆ ಆಗಿದ್ದೀರಾ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಇದು 2ನೇ ಸಲ ಬರೋದಕ್ಕೆ ತುಂಬಾ ಒಳ್ಳೆ ಕೆಲಸಗಳು ಮಾಡೋಂಥವ್ರಿಗೇನು ಮನೇಲಿ ಮುಂಚೆ ಗೊತ್ತಿತ್ತೇನೋ, ಹಂಗಾಗಿ ದರ್ಶನ್ ಅಂತ ಹೆಸರಿಟ್ಟಿದ್ದಾರೆ. 2 ದರ್ಶನ್ ಅವರಿಂದ ಇವತ್ತು 2ನೇ ವರ್ಷನ ಇಲ್ಲಿದ್ದೀವಿ. ಒಂದು ನಮ್ಮ ದರ್ಶನ್ ಪುಟ್ಟಣ್ಣಯವರು, ಇನ್ನೊಂದು ನಮ್ಮ ಡಿ ಬಾಸ್ ದರ್ಶನ್ ಅವರು. ಇದೇ ಮೊದಲು ನಮ್ಮ ವಿಜಯಕ್ಕ ಅವ್ರನ್ನ ನೀವು ಯಾವ್ದಾರು ವೇದಿಕೆ ಕಾರ್ಯಕ್ರಮದಲ್ಲಿ ನೋಡ್ತಾ ಇರೋದು, ಎಲ್ಲೂ ಹೋಗಿಲ್ಲ. ಸೊ ಹಿಂಗೆ ಸರಳ ಹೋಗಲ್ಲ ಫ್ಯಾಮಿಲಿ ಅದು ಇದು ಅಂತ, ಬಟ್ ಈಗೊಂದು ಆಶೀರ್ವಾದ ಅವ್ರ ಕಡೆಯಿಂದ ಆಗ್ಲಿ ಅಂತ ಬಂದಿದ್ದಾರೆ. ಈ ತರದ್ದು ಅಂತ ನಿಜವಾಗ್ಲೂ ತೋರಿಸ್ಕೊಟ್ಟವ್ರು ಅವರು. ಅವರು ಇವತ್ತು ಅವರು ಎಲ್ಲ ಮದುವೆ ಆಗಿರೋ ಟೈಮ್ ಇನ್ನು ಮುಂದಕ್ಕೆ ಚೆನ್ನಾಗಿರ್ಲಿ ಅಂತ ಅವ್ರಿಗೆಲ್ಲರಿಗೂ ವಾಚ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ. ಈ ಸಲ 24 ಆಗಿದೆ, ಮುಂದಿನ ವರ್ಷ 50 ಆಗಲಿ. ಯಾಕೆಂದ್ರೆ ಸರಳ ವಿವಾಹಕರ ಸಂಖ್ಯೆ ಜಾಸ್ತಿ ಆಗಲಿ. ನಿಜವಾಗ್ಲಿ ಆಡಂಬರದೆಲ್ಲ ಬಿಟ್ಬಿಟ್ಟು ಇಂಥವ್ರ ಸಮ್ಮುಖದಲ್ಲಿ ಆದ್ರೂ ಒಳ್ಳೇದಾಗುತ್ತೆ. ಮುಂದಿನ ವರ್ಷ 50 ಆಗಲಿ. ಹಂಗೆ ಹೋಗ್ತಾ ಹೋಗ್ತಾ ಒಂದು 500 ಜೋಡಿಗಳಿಗೆ ಮದುವೆ ಆಗೋ ಥರದ್ದಾಗಲಿ. ಅವಾಗ್ಲೂ ಖಂಡಿತ ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾ ಇದ್ರು ಅವ್ರೆಲ್ಲರೂ ದೇವ್ರು ಒಳ್ಳೇದ್ ಮಾಡ್ಲಿ, 100 ವರ್ಷ ಖುಷಿಯಾಗಿ ಬಾಳಿ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ನಾವು ಬರೋಕ್ಕೆ ಮೂಲ ಕಾರಣ ನಮ್ಮ ದರ್ಶನ. ನಿಮ್ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಒಳ್ಳೆಯದು.